ಸದಾ ಬೆಂಬಲವನ್ನು ನೀಡ್ಕೊಂಡು ಬಂದಿರುವಂತಹ ನಮ್ಮ ನಾರಾಯಣಗೌಡ ಸರ್ಗೆ ನಾನು ನಿಜವಾಗ್ಲೂ ಹೃದಯಪೂರ್ವಕ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ಮ ಬಗ್ಗೆ ಹೇಳುವಷ್ಟು ದೊಡ್ಡ ವ್ಯಕ್ತಿ ಖಂಡಿತವಾಗ್ಲೂ ನಾನಲ್ಲ, ಬಟ್ ನೀವು ಹಾಡಿರುವಂಥ ಪ್ರತಿಯೊಂದು ಮಾತುಗಳು ಹೃದಯಕ್ಕೆ ತುಂಬ ತಡ್ತಾ ಇತ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಸಂಜಯ್ ಸರ್, ನೀವು ಕಡೆಯಲ್ಲಿ ಹೇಳಿರುವಂಥ ಒಂದು ಮಾತು ಸೀರಿಯಸ್ಲಿ ತುಂಬಾ ಹರ್ಟ್ ಫೆಲ್ಟ್ ಸರ್. ರಿಯಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಸಪೋರ್ಟ್. ಆ್ಯಂಡ್ ಇದರ ಹಿಂದೆ ನನಗೆ ನಿಖಿಲ್ ಕುಮಾರಸ್ವಾಮಿ ಸರ್ ಮತ್ತು ಧ್ರುವ ಸರ್ಜಾ ಸರ್ ಇವರು ಕೂಡ ನನಗೆ ಸಾಕಷ್ಟು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅನ್ಫಾರ್ಚುನೇಟ್ಲಿ ಅವ್ರಿಗೆ ಇವತ್ತು ಬರೋಕ್ಕಾಗಿಲ್ಲ. ಅಟ್ ದ ಸೇಮ್ ಮೂಮೆಂಟ್ ಲೈಕ್ ಉದಯ್ ಮೆಹ್ತಾ ಸರ್ ಅವರು ಹೇಳಿರುವಂಥ ಮಾತನ್ನ ಬಹಳ ಖುಷಿ ಆಯ್ತು ಕೇಳಿ. ಆ್ಯಂಡ್ ವೀರಕ್ಕೆ ಪುತ್ರ ಶ್ರೀನಿವಾಸ್ ಸರ್ ಅವತ್ತಿಂದ ನಮ್ಮ ಜೊತೆ ಟ್ರಾವೆಲ್ ಮಾಡ್ಕೊಂಡು ಬರ್ತಾನೆ ಇದ್ದೀರಾ. ನಮ್ಮ ಎಲ್ಲ ಜರ್ನಿಯನ್ನು ನೀವು ಬಹಳ ಹತ್ತಿರದಿಂದ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಕಾರ್ಯಕ್ರಮಕ್ಕೆ ನೀವು ಬಂದಿರೋದು. ಹಾಗೆ ಈ ಸಿನಿಮಾದ ಹಿಂದೆ ಸಾಕಷ್ಟು ನನ್ನ ಟೆಕ್ನಿಷಿಯನ್ಗಳು ಇದ್ದಾರೆ. ಅದು ನನ್ನ ನಿರ್ದೇಶನದಲ್ಲಿ ಕೆಲಸ ಮಾಡಿರುವಂಥ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ವೆಂಕಟೇಶ್, ಗಿರೀಶ್ ಆ್ಯಂಡ್ ಕೀರ್ತಿ, ಪ್ರತಿಯೊಬ್ಬರಿಗೂ ಪ್ರಭು ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ VFX ನಾಗೇಶ್ ಸರ್, ಗೌತಮ್ ಸರ್, ಆಕಾಶ್ ಎಡಿಟರ್, ಪ್ರತಿಯೊಬ್ಬರಿಗೂ ಈ ಸಂದರ್ಭ ನಿಮ್ಮನ್ನು ನೆನಪು ಮಾಡಿಕೊಳ್ಳೇಬೇಕು. ಆ್ಯಂಡ್ ಈ ಸಿನಿಮಾದ ಅದ್ಭುತವಾಗಿ ಮ್ಯೂಸಿಕ್ ಕಂಪೋಸ್ ಡೆಫಿನೆಟ್ಲಿ ನಾರಾಯಣಗೌಡ ಸರ್ ಹೇಳ್ದಂಗೆ ಕಾಂತಾರ ಮಾಡುವ ಮುಂಚೆ ನಮ್ಮ ಸಿನಿಮಾ ಮಾಡುವ ಟೈಮಲ್ಲೇ ನಾನು ಕೂಡ ಶುರು ಮಾಡಿದ್ದೆ. ಬಟ್ ಬ್ಯಾಡ್ ಲಕ್ ಬಿಕಾಸ್ ರಿಷಬ್ ಶೆಟ್ಟಿ ಸರ್ ಕೂಡ ನಮ್ಮೂರವರು, ಸೊ ನಾನು ಕೂಡ ಅದೇ ನೇಟಿವಿಟಿ ಅವರು. ಸೊ ಹಾಗಾಗಿ ನಮ್ಮ ಜಾನರ್ ವೇ ಆಫ್ ಥಾಟ್ಸ್ ಎಲ್ಲ ಒಂದೇ ರೀತಿ ಇರುತ್ತೆ. ಬಟ್ ಹೊಂಬಾಳೆ ಪ್ರೊಡಕ್ಷನ್ಸ್ ಆಗಿರೋದ್ರಿಂದ ಅದು ಬೇಗ ತೆರೆಗೆ ಬಂತು. ಅದಾದಮೇಲೆ ನಾನು ನನ್ನ ನಿರ್ಮಾಪಕರ ಬಳಿ ಹೋಗಿ ಹೇಳಿದೆ, ಸೊ ದಯವಿಟ್ಟು ಇದೇ ಕಂಟೆಂಟನ್ನು ಮತ್ತೆ ನಾನು ತಗೊಂಡೋಗೋಕ್ಕಾಗಲ್ಲ. ಬಿಕಾಸ್ ಈವನ್ ಐ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್ ಹೂ ಐ ಆಮ್ ಅಂತ, ಈವನ್ ಐ ಹ್ಯಾವ್ ಅ ಡೌಟ್ ಅಂತ. ಸೊ ಅದಕ್ಕೋಸ್ಕರ ನನಗೆ ಸಾಕಷ್ಟು ಇದರಲ್ಲಿ ಬದಲಾವಣೆಗಳನ್ನು ಮಾಡಬೇಕು ಅಂತ ಅಂದೆ. ಆವಾಗ ನಾವು ಮತ್ತೆ ರೀವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಮತ್ತೆ ಟೇಬಲ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿಜವಾಗ್ಲೂ ಈ ಸಂದರ್ಭದಲ್ಲಿ ಈ ಸಿನಿಮಾ ಪ್ರತಿಯೊಂದು ಕ್ರೆಡಿಟ್ ನನ್ನ ನಿರ್ಮಾಪಕರು ದಾಪಿ ಅಂಜನಪ್ಪ ಸರ್ ಮತ್ತು ಲೋಕೇಶ್ ಗೌಡ್ರಿಗೆ ನಿಜವಾಗ್ಲೂ ಹಾರ್ಟ್ಫುಲಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಅದ್ಭುತವಾಗಿ ನನ್ನ ಜೊತೆ ಟ್ರಾವೆಲ್ ಮಾಡ್ತಾ ಅಂದರೆ ನಾನು ವಿಜುವಲ್ ಚೇಂಜ್ ಮಾಡ್ತಾ ಹೋದರೆ ನಮ್ಮ ಜೊತೆ ವಿಜಯ್ ಸರ್ ಮ್ಯೂಸಿಕ್ ಅವರು ಕೂಡ ಬದಲಾವಣೆಯನ್ನು ಮಾಡ್ತಾ ಹೋಗ್ತಾ ಇದ್ರು. ಹಾಗಾಗಿ ಇವತ್ತು ಈ ಒಂದು ಔಟ್ಪುಟ್ ಬಂದರೆ ಒಂದು ಐ ವಿಲ್ ಪ್ರಾಮಿಸ್ ಡೆಫಿನೆಟ್ಲಿ ಸರ್ ಹೇಳ್ದಂಗೆ ಪ್ಯಾಷನ್ ಇರುವಂಥ ನಿರ್ಮಾಪಕರು ಯಾವಾಗ ಇಂಡಸ್ಟ್ರಿಗೆ ಬರ್ತಾರೆ, ಪ್ಯಾಷನ್ ಇರುವಂಥ ನಿರ್ದೇಶಕ ಯಾವಾಗ ಇಂಡಸ್ಟ್ರಿಗೆ ಬರ್ತಾನೆ, ಡೆಫಿನೆಟ್ಲಿ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ ಸರ್. ಅಂದರೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತನಾಡೋಷ್ಟು ದೊಡ್ಡ ವ್ಯಕ್ತಿ ನಾನಂತೂ ಖಂಡಿತವಾಗ್ಲೂ ಅಲ್ಲ. ಬಟ್ ಆದರೆ ಕನ್ನಡ ಆಡಿಯನ್ಸ್ ಇಲ್ಲ ಅಂತ ಯಾವತ್ತೂ ನಾವು ಯಾವುದೇ ವೇದಿಕೆಯಲ್ಲಿ ನಿಂತ್ಕೊಂಡು ಹೇಳಕ್ಕೆ ಹೋಗ್ಬಾರ್ದು. ಸೊ ಆ ಥರ ಹಿಟ್ ಇವತ್ತು ಕಾಂತಾರ ಇವತ್ತು ಪ್ಯಾನ್ ಇಂಡಿಯಾ ಲೆವೆಲ್ ಹಿಟ್ ಆಗ್ತಾ ಇರಲಿಲ್ಲ. ಒಂದು ಮೊಟ್ಟೆ ಕಥೆ ಅನ್ನೋ ಒಂದು ಟೀಮ್, ಬಿಕಾಸ್ ನನಗೆ ತುಂಬ ಆತ್ಮೀಯ ಟೀಮ್ ಅದು. ಅವರು ಸ್ಟ್ರಗಲ್ ಮಾಡಿ ಬಂದಿರುವಂಥ ನನ್ನನ್ನು ತುಂಬ ಹತ್ತಿರದಲ್ಲಿ ನೋಡಿದೆ ನಾನು. ಸೊ ಡೆಫಿನೆಟ್ಲಿ ಸರ್ ಪ್ರಯತ್ನ ಪಟ್ಟರೆ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿ ಯಾವತ್ತೂ ಕೈ ಬಿಟ್ಟಿಲ್ಲ, ಕನ್ನಡ ಆಡಿಯನ್ಸ್ ಕೂಡ ಕೈ ಬಿಟ್ಟಿಲ್ಲ. ಅದಕ್ಕೆ ಸಾಕಷ್ಟು ಇವತ್ತು ಎಕ್ಸಾಂಪಲ್ ಇದೆ. ಸದ್ಯದಲ್ಲೇ ಇದು ಒಂದು ಸಣ್ಣ ಜಲಕ್ಕಷ್ಟೇ ಸರ್. ಆ್ಯಂಡ್ ಇನ್ನೊಂದು ಹೇಳಲೇಬೇಕು ಈ ಸಂದರ್ಭದಲ್ಲಿ, ನಾನು ಬಹುಶಃ ನನ್ನ ಸಿನಿಮಾದ ಕೃತಿಕಾ ಹಾಗೂ ರಾಘವ್ ನನ್ನನ್ನು ಬಹಳಷ್ಟು ಸಹಿಸ್ಕೊಂಡು ಬಂದಿದ್ದಾರೆ. ನನ್ನ ಜೊತೆ ಬಿಗಿನಿಂಗಿಂದ ಇವತ್ತಿನವರೆಗೂ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರೂ ಹೇಳ್ತಾರೆ ಕಲಾವಿದ ಸಪೋರ್ಟ್ ಮಾಡಲ್ಲ. ಡೆಫಿನೆಟ್ಲಿ ರಾಂಗ್ ಸರ್. ಒಬ್ಬ ನಿರ್ದೇಶಕ ಪರ್ಫೆಕ್ಟ್ ಆಗಿದ್ದರೆ ಕಲಾವಿದರು ಸಪೋರ್ಟ್ ಮಾಡೇ ಮಾಡ್ತಾರೆ. ಹಾಗಿದ್ರೆ ಇವತ್ತು ನನ್ನ ಜೊತೆ ಅವ್ರು ಇರ್ತಾನೆ ಇರಲಿಲ್ಲ, ಪ್ರಾಯಶಃ ಯಾವತ್ತೂ ಬ್ರೇಕ್ ಆಗಿ ಹೋಗ್ತಾ ಇದ್ರು. ಐ ಆಮ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಕೃತಿಕಾ ಆ್ಯಂಡ್ ರಾಘವ್, ರಿಯಲಿ ಲವ್ ಯು ಸೋ ಮಚ್. ಆ್ಯಂಡ್ ಕಡೆಯಲ್ಲಿ ಈ ಪಾತ್ರಕ್ಕೆ ಜಾಯ್ನ್ ಆಗಿರುವಂಥ ನೀನಾಸಂ, ಅಶ್ವಥ್ ಆ್ಯಂಡ್ ಸಹನಾ ಆ್ಯಂಡ್ ಯಮುನಾ ಮೇಡಮ್, ರಿಯಲಿ ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ ಒಂದು ಪ್ರಾಮಿಸ್ ಮಾಡ್ತೇನೆ, ಇದು ದ ಬಿಗಿನಿಂಗ್. ಅವಾಗಲೇ ನಾವು ಯಾವತ್ತು ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾ ಹೇಳ್ತೇವೆ ಪ್ರಯಾಣ ಆರಂಭ ಅಂತ. ಮತ್ತೆ ಮಗದೊಮ್ಮೆ ನಿಮ್ಮ ಹತ್ರ ಇನ್ನೊಂದು ಜಲಕ್ ಮೂಲಕ ನಾವು ಬರ್ತೇವೆ. ಆ್ಯಂಡ್ ಇನ್ನೊಂದು 20 ದಿನದಲ್ಲಿ ಇನ್ನೊಂದು ಹಾಡನ್ನು ನಾವು ಬಿಡುಗಡೆ ಮಾಡಿಕೊಟ್ಟಿದ್ದೇವೆ. ಹೌದು, ಇದು ಪ್ಯಾನ್ ಇಂಡಿಯಾ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ. ಮೊದಲ ಭಾಷೆ ಯಾವತ್ತಿದ್ರು ಕನ್ನಡ. ಹಾಗೆ ನನಗೊಂದು ಆಸೆ ಇತ್ತು, ಅದು ನನ್ನ ಕನ್ನಡ ಭಾಷೆಯನ್ನು ಪರಭಾಷೆಯಲ್ಲಿ ನಾವು ಕೂಡ ತೋರಿಸ್ಬೇಕು ಅಂತ. ಹಾಗಾಗಿ ನಾವು ಎಲ್ಲ ಲ್ಯಾಂಗ್ವೇಜಲ್ಲಿ ಡಬ್ಬಿಂಗ್ ಮಾಡಿದ್ದೇವೆ. ಅಟ್ ಎ ಟೈಮಲ್ಲಿ ಮಲಯಾಳಂ ಮತ್ತು ಕನ್ನಡ ಭಾಷೆಯಲ್ಲಿ ರಿಲೀಸ್ ಮಾಡ್ತೇವೆ. ಇನ್ನು ಅದರ್ ಲ್ಯಾಂಗ್ವೇಜ್ ಈಗಾಗಲೇ ಮಾತುಕತೆ ನಡೀತಾ ಇದೆ, ಗೊತ್ತಿಲ್ಲ ಯಾವ ರೀತಿ ಹೋಗುತ್ತೆ ಅಂತ. ಬಟ್ ಫೋಕಸ್ ಯಾವತ್ತು ನನ್ನ ತಾಯಿ ಭಾಷೆ ಕನ್ನಡ ಭಾಷೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ದಯವಿಟ್ಟು ಹೀಗೆ ಇರಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೇನೆ. ಏನಾದರೂ ಕ್ವಶನ್ಸ್ ಇದೆ ದಯವಿಟ್ಟು ಕೇಳ್ಬೋದು. ಇಲ್ಲ ಎಲ್ರಿಗೂ ನಮಸ್ಕಾರ ಸರ್. ಎಲ್ಲ ಗಣ್ಯರಿಗೂ ನನ್ನ ವಂದನೆಗಳು. ಬಹಳ ಖುಷಿ ಆಗ್ತಾ ಇದೆ. ನಮ್ಮ ಕನಸಿನ ಸಿನಿಮಾ ರಾಜನಿವಾಸ ಇವತ್ತು ಟ್ರೈಲರ್ ಲಾಂಚ್ ಆಗಿದೆ. ಇದರಿಂದ ತುಂಬ ಶ್ರಮ ಕಷ್ಟಪಟ್ಟಿದ್ದೀವಿ ನಾವು. ನಮ್ಮ ನಿರ್ಮಾಪಕರಾದ ಆಂಜನಪ್ಪ ಸಾರು ದೇವರಂಥ ಮನುಷ್ಯರವರು.
ನನ್ನ ಫೇವ್ರೆಟ್, ತುಂಬ ರೆಸ್ಪೆಕ್ಟ್ಫುಲ್ ನನಗೆ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆಲ್ಲರಿಗೂ. ಇವತ್ತುವರೆಗೂ ನಾವು ಏನು ಕೇಳಿದ್ರು, ಸರ್ ಇದು ಎಕ್ಸ್ಟ್ರಾ, ಇದು ಮಾಡಬೇಕು ಸರ್, ಈ ಲೈವ್ ಮಾಡಬೇಕು ಸರ್, ನಾನಿದ್ದೀನಿ ಸರ್ ಮಾಡಿ ಅಂತ ಹೇಳ್ತಾ ಇದ್ರು. ಇವತ್ತುವರೆಗೂ ಇಲ್ಲ ಒಂದು ಮಾತು, ನೋ ಒಂದು ಮಾತು ಇವತ್ತುವರೆಗೂ ಹೇಳಿಲ್ಲ ಅವರು. ಧನ್ಯವಾದಗಳು ಸರ್, ತುಂಬ ಧನ್ಯವಾದಗಳು. ಹಾಗೆ ನಮ್ಮ ಲೋಕೇಶ್ ಬ್ರೋ ಅವರು, ನಮ್ಮ ಸಹ ನಿರ್ಮಾಪಕರು, ಅವರು ಹಾಗೆ ಬ್ರೋ ಮ್ಯೂಸಿಕ್ ಚೆನ್ನಾಗಿ ಬರಬೇಕು, ಈ ನಮ್ಮ ಸಿನಿಮಾಗೆ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟು, ನೀವು ಏನೇ ಮಾಡಿ ನಾವಲ್ಲಿ ಇದ್ದೀವಿ ಅಂತ ತುಂಬ ಸಪೋರ್ಟ್ ಮಾಡಿ. ನನಗೆ ತುಂಬ ಫೇವ್ರೇಟ್ ಅವರು, ತುಂಬ ಧನ್ಯವಾದಗಳು ಬ್ರೋ. ನಮ್ಮ ಬ್ರದರ್ ಡೈರೆಕ್ಟ್ರು ತುಂಬ ಟ್ಯಾಲೆಂಟೆಡ್ ಗೈ, ತುಂಬ ಟ್ಯಾಲೆಂಟ್. ಸಿನಿಮಾ ಹಿಂಗೆ ಬೇಕಂದರೆ ಈ ಶಾರ್ಟು, ಈ ಕಲರಿಂಗ್ ಆಗಲಿ, ಮ್ಯೂಸಿಕ್ ಆಗಲಿ, VFX ಆಗಲಿ, ಹಿಂಗೆ ಬೇಕಂದರೆ ಹಂಗೆ ಇರಬೇಕು ಅವರಿಗೆ. ಎಷ್ಟು ಬದಲಾವಣೆಗಳು ಮಾಡಿದರು ಅವರು. ಸಿನಿಮಾವನ್ನು ಕಟ್ ಮಾಡಿ ಮತ್ತೆ ರೀಶೂಟ್ ಮಾಡಿ ಹಿಂಗೆ ಬರಬೇಕಂತ ಮಾಡಿ ಒಂದು ನಿಮ್ಮ ಜೊತೆ ನಾನು ಟ್ರಾವೆಲ್ ಮಾಡೋಕ್ಕೆ ತುಂಬ ಸಂತೋಷ ಬ್ರೋ. ಧನ್ಯವಾದಗಳು. ನಮ್ಮ ಸಿನಿಮಾವನ್ನು ನೀವು ಎಲ್ಲ ಹಾರಿಸಿ ಆಶೀರ್ವದಿಸಬೇಕಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು. ಕಡೆಯದಾಗಿ ಸಾರಿ ಒಂದು ಮಾತನ್ನು ಹೇಳಬೇಕು. ನಾರಾಯಣಗೌಡ ಸರ್ ಒಂದು ಮಾತನ್ನು ಹೇಳಿದರು, ಈ ಸಿನಿಮಾವನ್ನು ಯಾವ ರೀತಿ ನಂಗೆ ಗೆಲ್ಲಿಸ್ಬೇಕನ್ನೋ ಬಹಳ ಚೆನ್ನಾಗಿ ಗೊತ್ತಿದೆ ಅನ್ನೋ ಒಂದು ಅದ್ಭುತವಾದ ಒಂದು ಮಾತನ್ನು ಹೇಳಿದ್ರು ಸರ್. ಗೊತ್ತಿಲ್ಲ ಸರ್, ಬಹುಶಃ ನಮ್ಮ ನಿರ್ಮಾಪಕರು ಯಾವತ್ತೂ ಹೇಳ್ತಾ ಇರ್ತಾರೆ ನಾರಾಯಣಗೌಡ ಸರ್ ಬಗ್ಗೆ ನಿಮಗೆ ಗೊತ್ತಿಲ್ಲ, ಆ ಥರ ಈ ಥರ ಅಂತ ಭಾಳಷ್ಟು ಮಾತನಾಡ್ತಾ ಹೇಳಿ. ಬಟ್ ಹೌದು ಸರ್, ಇವತ್ತು ನೀವೇನು ಏನನ್ನೋದು ನನಗೆ ಇವತ್ತು ನನಗೆ ಪ್ರಾಯಶಃ ಅರ್ಥ ಆಯಿತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಕನ್ನಡದ ಹೋರಾಟ, ನೀವು ಮಾಡಿರುವಂಥ ಅನೇಕ ಕೆಲಸಗಳ ಮುಂದೆ ನಾವೆಲ್ಲ ತುಂಬ ಶೂನ್ಯ ಸರ್ ಐ ಥಿಂಕ್. ಬಟ್ ನಿಮ್ಮ ಬ್ಲೆಸ್ಸಿಂಗ್ಸ್ ಕಡೆಯ ತನಕ, ರಿಲೀಸ್ ತನಕ ಡೆಫಿನೆಟ್ಲಿ ಇರಬೇಕು ಸರ್. ಐ ಪ್ರಾಮಿಸ್ ಈ ಸಿನಿಮಾವನ್ನು ಗೆದ್ದು ನಿಮ್ಮ ಮುಂದೆ ಮತ್ತೆ ನಿಲ್ತೇನೆ ನನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್. ಥ್ಯಾಂಕ್ ಯು. ಹೌದು ಸರ್, ಎಸ್ ಅಫ್ಕೋರ್ಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಏನಾದರೂ ಪ್ರಶ್ನೆ ಇದೆಯಾ ಡೈರೆಕ್ಟರ್ ಸರ್ಗೆ? ಎಸ್ ಮ್ಯಾಮ್, ಆಗಿ ಎಸ್ ಕೇಳಿ ಮ್ಯಾಮ್. ಏನಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಬಯಲುಗುತ್ತು ಅಂತ ಹೇಳಿ ತೋರಿಸ್ತಿದ್ರಲ್ವಾ, ತುಳುನಾಡು ಅಂತ ಹೇಳಿ ಬಂದಾಗ ಹುಟ್ಟು ಮನೆಗಳ ಪೈಕಿ ಬಂದ್ರೆ ದೈವಾರಾಧನೆ ಅನ್ನೋದು ಜಾಸ್ತಿ ಆಗಿದೆ. ದೈವಗಳಂತ ಬಂದಾಗ ಈ ಮತ್ತೊಂದು ಹೇಳಿದ್ದೀರಾ ಬಂಟ ದೈವಗಳು ಅಂತ ಹೇಳಿ ಬಂದಾಗ ಕೊಡ್ಮುಂತಾಯ ಆಗಿರ್ಬೋದು, ಪಂಚುಗಿ ಆಗಿರ್ಬೋದು, ದುರ್ಗಾ ದೈವಗಳು. ಈ ಸಿನಿಮಾದಲ್ಲಿ ಮೇನ್ ಆಗಿ ಯಾವ ದೈವಗಳ ಬಗ್ಗೆ ತೋರಿಸ್ಲಿಕ್ಕೆ ಹೋಗಿದ್ದೀರಾ, ಅಲ್ಲ ಹುಟ್ಟು ಮನೆಗಳಲ್ಲಿ ಏನೆಲ್ಲ ಆಗ್ತದೆ ಅನ್ನೋದು ಮೇಡಮ್ ಬಹಳ ಒಳ್ಳೆಯ ಪ್ರಶ್ನೆನ ಕೇಳಿದರೆ. ಹೌದು, ಕಾಂತಾರದಲ್ಲಿ ಪಂಜುರುಳಿ ಅನ್ನೋ ಒಂದು ದೈವವನ್ನು ಪ್ರೆಸೆಂಟೇಷನ್ ಮಾಡಿದ್ದಾರೆ ಆ್ಯಂಡ್ ಕಡೆಯಲ್ಲಿ ಗುಳಿಗ ದೈವವನ್ನು ಪ್ರೆಸೆಂಟ್ ಮಾಡಿದ್ದಾರೆ. ನಮ್ಮಲ್ಲಿ ನಿಮಗೆ ಗೊತ್ತಿರಬೇಕು ಮೇಡಮ್, ಅನೇಕ ಸಾವಿರ ದೈವಗಳು ನಮ್ಮಲ್ಲಿದೆ. ಹೌದೌದು. ಸೊ ಹಾಗಾಗಿ ಗೊತ್ತಾಯ್ತು, ನೀವು ಪ್ರಶ್ನೆಯಲ್ಲಿ ನಂಗೆ ಅರ್ಥ ಆಯಿತು. ಹೌದು, ನಾನು ಈ ಸಿನಿಮಾದಲ್ಲಿ ಜುಮಾದಿ ಬಂಟ ಅನ್ನೋ ಒಂದು ದೈವವನ್ನು ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಪಂಜುರುಳಿಗಿಂತನೂ ಬಹಳ ನಿಮಗೆ ಗೊತ್ತಿರಬೇಕು, ಬಹಳ ಬಲಾಢ್ಯವಾದಂಥ ಒಂದು ದೈವ. ಸೊ ಆ ದೈವವನ್ನು ಇಲ್ಲಿ ಪ್ರೆಸೆಂಟ್ ಮಾಡ್ತೇನೆ ಅಷ್ಟೇ. ಬೈಲಗುತ್ತು ಅನ್ನೋದು ಒಂದು ಪ್ರದೇಶ, ಆ ಪ್ರದೇಶ ಜನಾಂಗದವರಲ್ಲಿ ವಾಸಿಸ್ತಾ ಇರ್ತಾರೆ. ಅವರು ಅದನ್ನ ಆರೈಕೆ, ನಿಮ್ಗೆ ಗೊತ್ತಿರಬೇಕು, ಅದನ್ನು ವೇಷಭೂಷಣ ಯಾರು ಕಟ್ತಾರೆ ಆ ಜನಾಂಗದವರಲ್ಲಿ ಇರ್ತಾರೆ. ರಾಜನಿವಾಸ ಅಂತ ಬಂದಾಗ ಅಲ್ಲಿ ಗರುಡ ಕಾಣುತ್ತೆ. ಈ ಗರುಡಕ್ಕೂ ಬಂಟ ದೈವಗಳಿಗೆ ಏನಿದೆ ಸಂಬಂಧ ಇರೋದು? ಇದು ಪೋಸ್ಟರ್ ಡಿಸೈನ್ ಮಾಡುವಾಗ ಅವರು ಈ ಪ್ರಶ್ನೆ ನನಗೆ ಕೇಳಿದರು. ಸೊ ನಾನು ಆ ಪ್ರಶ್ನೆಗೆ ಉತ್ತರವನ್ನು ನೀವು ದಯವಿಟ್ಟು ಥಿಯೇಟ್ರ್ ಬಂದು ನೋಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಎನಿವೆ ಕ್ವಶನ್ಸ್? ಇನ್ನೇನಾದರೂ ಪ್ರಶ್ನೆ ಇದೆಯಾ? ನಮ್ಮ ಸೂರ್ಯ ಸರ್ ಕೂಡ ಆ ಕಡೆ ಭಾಗದವರೇ. ಬರ್ತಾರೆ ನೆಕ್ಸ್ಟ್. ಅಷ್ಟೇನಾ? ಡೈರೆಕ್ಟ್ರಿಗೆ ಅಷ್ಟೇನಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್, ಥ್ಯಾಂಕ್ ಯು.